ಇವತ್ತು ಹೆಚ್ಚು 3 ವರ್ಷಗಳ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪೂರೈಸಿ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಕಳೆದ 3 ವರ್ಷಗಳಲ್ಲಿ ನಮ್ಮ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಮಾಡುವಂಥ ಸಾಧನೆಗಳನ್ನು ನಿಮ್ಮ ಮುಖಾಂತರ ಈ ರಾಜ್ಯಕ್ಕೆ ಹೇಳಬೇಕನ್ನೋ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಗ್ಯಾರಂಟಿ ಇರಬಹುದು, ಹಲವಾರು ಪ್ರಗತಿಪರ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಹಲವಾರು ಸವಾಲುಗಳನ್ನು ಎದುರಿಸಿ ನಮ್ಮ ಸರ್ಕಾರ ಇವತ್ತು ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ ಒಳ್ಳೆಯ ಆಡಳಿತ ನೀಡುವಂಥ ಹೆಜ್ಜೆಯನ್ನು ದಾಪುಗಾಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಕೂಡ ಸಾಕಷ್ಟು ಜನಪರ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುನ್ನೋಗ್ತಾ ಇದ್ದೇವೆ. ಸೊ ಇನ್ನೂ 2 ವರ್ಷಗಳಲ್ಲಿ ಏನು ಕರ್ನಾಟಕ ಜನತೆ ಆಶೆ ಇದೆ, ಆಶೋತ್ತರ ಇದೆ, ಅದರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಉಳಿದ ಎಲ್ಲ ಕಾಮಗಾರಿಗಳನ್ನು 2 ವರ್ಷಗಳಲ್ಲಿ ಪೂರೈಸುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಬೇಕಂತ ಇವತ್ತು ನಾನು ಕೂಡ ಆಶಿಸುತ್ತಾ, ಬಹುಶಃ ಭಾಳಷ್ಟು ಇನ್ನೂ ನಮ್ಮ ಮುಂದೆ ಸವಾಲುಗಳಿದೆ, ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು, ಆದರೆ ಇನ್ನೂ ಪೂರೈಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅದರ ಮುಂದಿನ ದಿನಗಳಾದರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಕಡೆ ಗಮನ ಹರಿಸಬೇಕು. ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕಂತ ನಾನು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಈಗಾಗಲೇ ಭಾಳಷ್ಟು ವಿಳಂಬ ಆಗಿದೆ, ಇನ್ನು ವಿಳಂಬ ಮಾಡದೆ ಕಾರ್ಯಕರ್ತರಿಗೆ, ಯಾಕಂದರೆ ಕಾರ್ಯಕರ್ತರಿಂದ ಇವತ್ತು ಸರ್ಕಾರ ಬಂದಿದೆ, ಕಾರ್ಯಕರ್ತರು ಶಾಸಕರಾಗಿದ್ದೇವೆ, ಮಂತ್ರಿಗಳಾಗಿದ್ದೇವೆ, ಮುಖ್ಯಮಂತ್ರಿಗಳಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ, ಪಕ್ಷ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರುತ್ತಾ ಆಸೆಯನ್ನು ವ್ಯಕ್ತ ಮಾಡುತ್ತಾ, ಬಹುಶಃ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೆಚ್ಚು ಗಮನ ಕೊಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಇನ್ನು 2 ವರ್ಷ ನಂತರ ನಾವು ಮತ್ತೆ ಯುದ್ಧಕ್ಕೆ ಹೋಗಬೇಕಾಗಿದೆ, 28 ಚುನಾವಣೆ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ, ಪಕ್ಷ ಗಮನ ಹರಿಸಬೇಕನ್ನೋ ಮಾತನ್ನು ಹೇಳುತ್ತಾ, ಇನ್ನು ಭಾಳಷ್ಟು ಜನ ಮಾತಾಡೋರು ಇದ್ದಾರೆ, ಅವರು ಕೂಡಗೆ ಅವಕಾಶ ನೀಡಬೇಕಂತ ಹೇಳುತ್ತಾ, ನಮ್ಮ ಸರ್ಕಾರ 3 ವರ್ಷ ಅತ್ಯಂತ ಯಶಸ್ವಿಯಾಗಿ ಜನಪರ ಕೆಲಸ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ 2 ವರ್ಷ ನಿಮ್ಮ ಪರವಾಗಿ ಕೆಲಸ ಮಾಡೋದು ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.